ಸಚಿನ್ ಪಾಂಚಾಳ್ ಸುಸೈಡ್ ಕೇಸ್ ತನಿಖೆ ಬಗ್ಗೆ ಅಸಮಾಧಾನವಾಗಿದೆಯಂತೆ. ಅವರ ಸಿಸ್ಟರ್ಗೆ ನಮ್ಮ ತಮ್ಮನ ಬಗ್ಗೆ ಅಷ್ಟೇ ತನಿಖೆ ಮಾಡ್ತಾ ಇದ್ದಾರೆ. ಡೆತ್ ನೋಟ್ನಲ್ಲಿ 8 ಜನರ ಹೆಸರು ಬರೆದಿದ್ದಾರೆ, ಆದರೆ ಅವರ ಹೆಸರು ಬರ್ತಾನೇ ಇಲ್ಲ ಅಂಥೇಳಿ ಮೃತ ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೆತ್ ನೋಟ್ನಲ್ಲಿ 8 ಜನರ ಹೆಸರು ಬರೆದು ನನ್ನ ತಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಎನ್ಕ್ವೈರಿ ನನ್ನ ತಮ್ಮನ ಹಿಂದೆ ನಡೀತಾ ಇದೆ ಬಿಟ್ಟರೆ ಆ 8 ಜನರ ಬಗ್ಗೆ ಎನ್ಕ್ವೈರಿ ಯಾಕಿಲ್ಲ? ರಾಜು ಕಪನೂರ್ ಜೊತೆಗಿದ್ದ 8 ಜನರ ಹೆಸರು ಬರ್ತಾ ಇಲ್ಲ, ಅವರನ್ನು ಬಂಧನ ಮಾಡ್ತಾ ಇಲ್ಲ, ಅವರೆಲ್ಲಿದ್ದಾರೆ ಗೊತ್ತಿಲ್ಲ. ಈಗ ನನ್ನ ತಮ್ಮನೇ ಅಪರಾಧಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎಂಬಂತೆ ಟ್ರೀಟ್ ಮಾಡ್ತಾ ಇದ್ದೀರಿ. ನ್ಯಾಯ ಸಿಗದಿದ್ದರೆ ಮುಂದೆ ಹೋರಾಡೋದು ಖಚಿತ ಅಂತ ಕೂಡ ಹೇಳಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಬಗ್ಗೆ ಫೋಟೋ ಸಮೇತ ಟಿವಿ CID ತನಿಖೆ ಅಂದ್ರೆ ಇನ್ನೂ ಬರೀ ನಮ್ಮ ತಮ್ಮನ ಬಗ್ಗೆನೇ ತನಿಖೆ ನಡೆದದ ಅನಿಸ್ತದೆ ರೀ ಸರ್. ಅವ್ರು ಯಾರು 8 ಜನ ಹೆಸರು ಬರ್ದನ್ರಿ ತಮ್ಮ, ಇನ್ನೂ ಅವ್ರದ್ದು ಬಗ್ಗೆ ಫೋಟೋ ಸಮೇತ ಟಿವಿದಾಗ ಬಂದಿದ್ದು ನಾ ಅಂತೂರ ನೋಡೇ ಇಲ್ಲ ರೀ. ಹೆಸರು ಸಮೇತ ಮೆನ್ಷನ್ ಮಾಡಿಲ್ರಿ, ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರ್ರಿ, ರಾಜು ಕಪ್ನೂರ್ ಅಂತ ಮಾತ್ರ. ಉಳಿದಿದ್ದು 8 ಜನದ ಏನೇನದ ರೀ, ಒಬ್ಬರದು ಹೆಸರು ಅವ್ರು ಮೆನ್ಷನ್ನು ಮಾಡಲಿಲ್ಲ, ಫೋಟೋನು ತೋರಿಸ್ಲಿಲ್ಲ. ಏನು ಅಪರಾಧಿ ನಮ್ಮ ತಮ್ಮನೇ ಇದ್ದಾನಂತ ಆ ಥರ ಸುಸೈಡ್ ಮಾಡ್ಕೊಂಡ್ರೆ ಅಂದಂಗೆ ಟ್ರೀಟ್ ಮಾಡ್ಲತ್ತಾರ್ರಿ ಅವರೆಲ್ಲ. ಅದೇ CID ಬರ್ತಾ ಇದೆ ಅಂತ ಬೆಳಗ್ಗೆಯಿಂದ ಕಾಲ್ ಬರ್ಲತ್ತಿದೆ ಅಷ್ಟು ಮಾತ್ರ ಸರ್. ಇನ್ನೂ ತಕ್ಕ ಅವ್ರದ್ದು ಏನೂ ಬಂದಿಲ್ಲ, ಏನು ತನಿಖೆ ಮಾಡ್ಲತ್ತಾರಂತೂ ಗೊತ್ತಿಲ್ಲ. ಬೆಳಗ್ಗೆ ಮಾತ್ರ SP ಸರ್ ಏನೋ ಅಣ್ಣಾಗ ಕಾಲ್ ಮಾಡಿದ್ರು ಅಂತ ಬರ್ತೀವಿ ಅಂತ, ಅದ ನಂತರ ಅವ್ರದ್ದು ಇನ್ನೂ ಸರ್ ಈಗ ತನಿಖೆರ ನೋಡ್ಕೋತೀವ್ರಿ ಸರ್. ಇವ್ರದ್ದು ಏನದ ಅಂತ ಕರೆಕ್ಟ್ ಆಗಲಿಲ್ಲ ಅಂದ್ರೆ ಮುಂದೆ CBI ಕಂಪಲ್ಸರಿ ಹೋಗೋರೇ ಇದ್ದೀವಿ ಸರ್. ನಮ್ಗೆ ನ್ಯಾಯ ಸಿಗೋ ತಕ್ಕ ನಾವು ಬಿಡಂಗಿಲ್ಲ ರೀ. ನಿನ್ನೆ ಪ್ರೆಸ್ ಮೀಟ್ದಾಗೆ ಹೇಳಿನಲ್ರಿ, ನಮಗೆ ಕರೆಕ್ಟಾಗಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದೆ ಹೋಗೋದು ಖಚಿತ ಸರ್. ಬಂದಾಗ ಕೇಳ್ತೀವ್ರಿ, ಅವ್ರದ್ದು ಎಕ್ಸ್ಪ್ರೆಷನ್ ನೋಡ್ತೀವ್ರಿ, ಯಾವ ಥರ ಕೊಡ್ತಾರೆ, ಯಾವ ಥರ ಟ್ರೀಟ್ ಮಾಡ್ತಾರೆ ನಮಗೆ ನೋಡಿ ಮುಂದೆ ಹೋಗ್ತೀವಿ ಸರ್. ಕಂಪಲ್ಸರಿ ಬರಿತೀವ್ರಿ ಸರ್, ಕಂಪಲ್ಸರಿ. ಇವ್ರದ್ದೇನು ಕರೆಕ್ಟ್ ರಿಸಲ್ಟ್ ಸಿಗಲಿಲ್ಲ ಅಂತ ತಿಳ್ಕೊರಿ ಸರ್, ನಾವು ಕಂಪಲ್ಸರಿ ನಾವು ಮೋದಿಗೆ ಪತ್ರ ಬರಿತೀವಿ, CBI ತನಿಖೆ ಮಾಡಿಸ್ತೀವಿ ಸರ್. ಸಚಿನ್ ಪಾಂಚಾಳ್ ಸುಸೈಡ್ ಕೇಸ್ ತನಿಖೆ ಬಗ್ಗೆ ಅಸಮಾಧಾನವಾಗಿದೆಯಂತೆ. ಅವರ ಸಿಸ್ಟರ್ಗೆ ನಮ್ಮ ತಮ್ಮನ ಬಗ್ಗೆ ಅಷ್ಟೇ ತನಿಖೆ ಮಾಡ್ತಾ ಇದ್ದಾರೆ. ಡೆತ್ ನೋಟ್ನಲ್ಲಿ 8 ಜನರ ಹೆಸರು ಬರೆದಿದ್ದಾರೆ, ಆದರೆ ಅವರ ಹೆಸರು ಬರ್ತಾನೇ ಇಲ್ಲ ಅಂಥೇಳಿ ಮೃತ ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೆತ್ ನೋಟ್ನಲ್ಲಿ 8 ಜನರ ಹೆಸರು ಬರೆದು ನನ್ನ ತಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಎನ್ಕ್ವೈರಿ ನನ್ನ ತಮ್ಮನ ಹಿಂದೆ ನಡೀತಾ ಇದೆ ಬಿಟ್ಟರೆ ಆ 8 ಜನರ ಬಗ್ಗೆ ಎನ್ಕ್ವೈರಿ ಯಾಕಿಲ್ಲ? ರಾಜು ಕಪನೂರ್ ಜೊತೆಗಿದ್ದ 8 ಜನರ ಹೆಸರು ಬರ್ತಾ ಇಲ್ಲ, ಅವರನ್ನು ಬಂಧನ ಮಾಡ್ತಾ ಇಲ್ಲ, ಅವರೆಲ್ಲಿದ್ದಾರೆ ಗೊತ್ತಿಲ್ಲ. ಈಗ ನನ್ನ ತಮ್ಮನೇ ಅಪರಾಧಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎಂಬಂತೆ ಟ್ರೀಟ್ ಮಾಡ್ತಾ ಇದ್ದೀರಿ. ನ್ಯಾಯ ಸಿಗದಿದ್ದರೆ ಮುಂದೆ ಹೋರಾಡೋದು ಖಚಿತ ಅಂತ ಕೂಡ ಹೇಳಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಬಗ್ಗೆ ಫೋಟೋ ಸಮೇತ ಟಿವಿ CID ತನಿಖೆ ಅಂದ್ರೆ ಇನ್ನೂ ಬರೀ ನಮ್ಮ ತಮ್ಮನ ಬಗ್ಗೆನೇ ತನಿಖೆ ನಡೆದದ ಅನಿಸ್ತದೆ ರೀ ಸರ್. ಅವ್ರು ಯಾರು 8 ಜನ ಹೆಸರು ಬರ್ದನ್ರಿ ತಮ್ಮ, ಇನ್ನೂ ಅವ್ರದ್ದು ಬಗ್ಗೆ ಫೋಟೋ ಸಮೇತ ಟಿವಿದಾಗ ಬಂದಿದ್ದು ನಾ ಅಂತೂರ ನೋಡೇ ಇಲ್ಲ ರೀ. ಹೆಸರು ಸಮೇತ ಮೆನ್ಷನ್ ಮಾಡಿಲ್ರಿ, ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರ್ರಿ, ರಾಜು ಕಪ್ನೂರ್ ಅಂತ ಮಾತ್ರ. ಉಳಿದಿದ್ದು 8 ಜನದ ಏನೇನದ ರೀ, ಒಬ್ಬರದು ಹೆಸರು ಅವ್ರು ಮೆನ್ಷನ್ನು ಮಾಡಲಿಲ್ಲ, ಫೋಟೋನು ತೋರಿಸ್ಲಿಲ್ಲ. ಏನು ಅಪರಾಧಿ ನಮ್ಮ ತಮ್ಮನೇ ಇದ್ದಾನಂತ ಆ ಥರ ಸುಸೈಡ್ ಮಾಡ್ಕೊಂಡ್ರೆ ಅಂದಂಗೆ ಟ್ರೀಟ್ ಮಾಡ್ಲತ್ತಾರ್ರಿ ಅವರೆಲ್ಲ. ಅದೇ CID ಬರ್ತಾ ಇದೆ ಅಂತ ಬೆಳಗ್ಗೆಯಿಂದ ಕಾಲ್ ಬರ್ಲತ್ತಿದೆ ಅಷ್ಟು ಮಾತ್ರ ಸರ್. ಇನ್ನೂ ತಕ್ಕ ಅವ್ರದ್ದು ಏನೂ ಬಂದಿಲ್ಲ, ಏನು ತನಿಖೆ ಮಾಡ್ಲತ್ತಾರಂತೂ ಗೊತ್ತಿಲ್ಲ. ಬೆಳಗ್ಗೆ ಮಾತ್ರ SP ಸರ್ ಏನೋ ಅಣ್ಣಾಗ ಕಾಲ್ ಮಾಡಿದ್ರು ಅಂತ ಬರ್ತೀವಿ ಅಂತ, ಅದ ನಂತರ ಅವ್ರದ್ದು ಇನ್ನೂ ಸರ್ ಈಗ ತನಿಖೆರ ನೋಡ್ಕೋತೀವ್ರಿ ಸರ್. ಇವ್ರದ್ದು ಏನದ ಅಂತ ಕರೆಕ್ಟ್ ಆಗಲಿಲ್ಲ ಅಂದ್ರೆ ಮುಂದೆ CBI ಕಂಪಲ್ಸರಿ ಹೋಗೋರೇ ಇದ್ದೀವಿ ಸರ್. ನಮ್ಗೆ ನ್ಯಾಯ ಸಿಗೋ ತಕ್ಕ ನಾವು ಬಿಡಂಗಿಲ್ಲ ರೀ. ನಿನ್ನೆ ಪ್ರೆಸ್ ಮೀಟ್ದಾಗೆ ಹೇಳಿನಲ್ರಿ, ನಮಗೆ ಕರೆಕ್ಟಾಗಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದೆ ಹೋಗೋದು ಖಚಿತ ಸರ್. ಬಂದಾಗ ಕೇಳ್ತೀವ್ರಿ, ಅವ್ರದ್ದು ಎಕ್ಸ್ಪ್ರೆಷನ್ ನೋಡ್ತೀವ್ರಿ, ಯಾವ ಥರ ಕೊಡ್ತಾರೆ, ಯಾವ ಥರ ಟ್ರೀಟ್ ಮಾಡ್ತಾರೆ ನಮಗೆ ನೋಡಿ ಮುಂದೆ ಹೋಗ್ತೀವಿ ಸರ್. ಕಂಪಲ್ಸರಿ ಬರಿತೀವ್ರಿ ಸರ್, ಕಂಪಲ್ಸರಿ. ಇವ್ರದ್ದೇನು ಕರೆಕ್ಟ್ ರಿಸಲ್ಟ್ ಸಿಗಲಿಲ್ಲ ಅಂತ ತಿಳ್ಕೊರಿ ಸರ್, ನಾವು ಕಂಪಲ್ಸರಿ ನಾವು ಮೋದಿಗೆ ಪತ್ರ ಬರಿತೀವಿ, CBI ತನಿಖೆ ಮಾಡಿಸ್ತೀವಿ ಸರ್. ಸಚಿನ್ ಪಾಂಚಾಳ್ ಸುಸೈಡ್ ಕೇಸ್ ತನಿಖೆ ಬಗ್ಗೆ ಅಸಮಾಧಾನವಾಗಿದೆಯಂತೆ. ಅವರ ಸಿಸ್ಟರ್ಗೆ ನಮ್ಮ ತಮ್ಮನ ಬಗ್ಗೆ ಅಷ್ಟೇ ತನಿಖೆ ಮಾಡ್ತಾ ಇದ್ದಾರೆ. ಡೆತ್ ನೋಟ್ನಲ್ಲಿ 8 ಜನರ ಹೆಸರು ಬರೆದಿದ್ದಾರೆ, ಆದರೆ ಅವರ ಹೆಸರು ಬರ್ತಾನೇ ಇಲ್ಲ ಅಂಥೇಳಿ ಮೃತ ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೆತ್ ನೋಟ್ನಲ್ಲಿ 8 ಜನರ ಹೆಸರು ಬರೆದು ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಎನ್ಕ್ವೈರಿ ನನ್ನ ತಮ್ಮನ ಹಿಂದೆ ನಡೀತಾ ಇದೆ ಬಿಟ್ಟರೆ ಆ 8 ಜನರ ಬಗ್ಗೆ ಎನ್ಕ್ವೈರಿ ಯಾಕಿಲ್ಲ? ರಾಜು ಕಪನೂರ್ ಜೊತೆಗಿದ್ದ 8 ಜನರ ಹೆಸರು ಬರ್ತಾ ಇಲ್ಲ, ಅವರನ್ನು ಬಂಧನ ಮಾಡ್ತಾ ಇಲ್ಲ, ಅವರೆಲ್ಲಿದ್ದಾರೆ ಗೊತ್ತಿಲ್ಲ. ಈಗ ನನ್ನ ತಮ್ಮನೇ ಅಪರಾಧಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎಂಬಂತೆ ಟ್ರೀಟ್ ಮಾಡ್ತಾ ಇದ್ದೀರಿ. ನ್ಯಾಯ ಸಿಗದಿದ್ದರೆ ಮುಂದೆ ಹೋರಾಡೋದು ಖಚಿತ ಅಂತ ಕೂಡ ಹೇಳಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಬಗ್ಗೆ ಫೋಟೋ ಸಮೇತ ಟಿವಿ CID ತನಿಖೆ ಅಂದ್ರೆ ಇನ್ನೂ ಬರೀ ನಮ್ಮ ತಮ್ಮನ ಬಗ್ಗೆನೇ ತನಿಖೆ ನಡೆದದ ಅನಿಸ್ತದೆ ರೀ ಸರ್.
ಅವ್ರು ಯಾರು 8 ಜನ ಹೆಸರು ಬರ್ದನ್ರಿ ತಮ್ಮ, ಇನ್ನೂ ಅವ್ರದ್ದು ಬಗ್ಗೆ ಫೋಟೋ ಸಮೇತ ಟಿ ವಿದಾಗ ಬಂದಿದ್ದು ನಾ ಅಂತೂರ ನೋಡೇ ಇಲ್ಲ ರೀ. ಹೆಸರು ಸಮೇತ ಮೆನ್ಷನ್ ಮಾಡಿಲ್ಲ ರೀ, ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರ ರೀ, ರಾಜು ಕಪ್ನೂರ್ ಅಂತ ಮಾತ್ರ. ಉಳಿದಿದ್ದು 8 ಜನದ ಏನೇನದ ರೀ, ಒಬ್ಬರದು ಹೆಸರು ಅವ್ರು ಮೆನ್ಷನ್ನು ಮಾಡಲಿಲ್ಲ, ಫೋಟೋನು ತೋರಿಸ್ಲಿಲ್ಲ. ಏನು ಅಪರಾಧಿ ನಮ್ಮ ತಮ್ಮನೇ ಇದ್ದಾನಂತೆ ಆ ಥರ ಸುಸೈಡ್ ಮಾಡ್ಕೊಂಡ್ರ ಅಂದಂಗೆ ಟ್ರೀಟ್ ಮಾಡ್ಲತ್ತಾರ ರೀ ಅವರೆಲ್ಲ. ಅದೇ CID ಬರ್ತಾ ಇದೆ ಅಂತ ಬೆಳಗ್ಗೆಯಿಂದ ಕಾಲ್ ಬರ್ಲತ್ತಿದೆ ಅಷ್ಟು ಮಾತ್ರ ಸರ್. ಇನ್ನೂ ತಕ್ಕ ಅವ್ರದ್ದು ಏನೂ ಬಂದಿಲ್ಲ, ಏನು ತನಿಖೆ ಮಾಡ್ಲತ್ತಾರಂತೂ ಗೊತ್ತಿಲ್ಲ. ಬೆಳಗ್ಗೆ ಮಾತ್ರ SP ಸರ್ ಏನೋ ಅಣ್ಣಾಗ ಕಾಲ್ ಮಾಡಿದ್ರು ಅಂತ ಬರ್ತೀವಿ ಅಂತ. ಅದ ನಂತರ ಅವ್ರದ್ದು ಇನ್ನೂ ಸರ್ ಈಗ ತನಿಖೆರ ನೋಡ್ಕೋತೀವಿ ರೀ ಸರ್, ಇವ್ರದ್ದು ಏನದ ಅಂತ ಕರೆಕ್ಟ್ ಆಗಲಿಲ್ಲ ಅಂದ್ರೆ ಮುಂದೆ CBI ಕಂಪಲ್ಸರಿ ಹೋಗೋರೇ ಇದ್ದೀವಿ ಸರ್. ನಮ್ಗೆ ನ್ಯಾಯ ಸಿಗೋ ತಕ್ಕ ನಾವು ಬಿಡಂಗಿಲ್ಲ ರೀ. ನಿನ್ನೆ ಪ್ರೆಸ್ ಮೀಟ್ದಾಗೆ ಹೇಳಿನಲ್ರಿ, ನಮಗೆ ಕರೆಕ್ಟಾಗಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದೆ ಹೋಗೋದು ಖಚಿತ ಸರ್. ಬಂದಾಗ ಕೇಳ್ತೀವಿ ರೀ, ಅವ್ರದ್ದು ಎಕ್ಸ್ಪ್ರೆಷನ್ ನೋಡ್ತೀವಿ ರೀ, ಯಾವ ಥರ ಕೊಡ್ತಾರೆ, ಯಾವ ಥರ ಟ್ರೀಟ್ ಮಾಡ್ತಾರೆ ನಮಗೆ ನೋಡಿ ಮುಂದೆ ಹೋಗ್ತೀವಿ ಸರ್. ಕಂಪಲ್ಸರಿ ಬರಿತೀವಿ ರೀ ಸರ್, ಕಂಪಲ್ಸರಿ. ಇವ್ರದ್ದೇನು ಕರೆಕ್ಟ್ ರಿಸಲ್ಟ್ ಸಿಗಲಿಲ್ಲ ಅಂತ ತಿಳ್ಕೊರಿ ಸರ್, ನಾವು ಕಂಪಲ್ಸರಿ ನಾವು ಮೋದಿಗೆ ಪತ್ರ ಬರಿತೀವಿ, CBI ತನಿಖೆ ಮಾಡಿಸ್ತೀವಿ ಸರ್. ಸಚಿನ್ ಪಾಂಚಾಳ್ ಸುಸೈಡ್ ಕೇಸ್ ತನಿಖೆ ಬಗ್ಗೆ ಅಸಮಾಧಾನವಾಗಿದೆಯಂತೆ ಅವರ ಸಿಸ್ಟರ್ಗೆ. ನಮ್ಮ ತಮ್ಮನ ಬಗ್ಗೆ ಅಷ್ಟೇ ತನಿಖೆ ಮಾಡ್ತಾ ಇದ್ದಾರೆ. ಡೆತ್ ನೋಟ್ನಲ್ಲಿ 8 ಜನರ ಹೆಸರು ಬರೆದಿದ್ದಾರೆ, ಆದರೆ ಅವರ ಹೆಸರು ಬರ್ತಾನೇ ಇಲ್ಲ ಅಂಥೇಳಿ ಮೃತ ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೆತ್ ನೋಟ್ನಲ್ಲಿ 8 ಜನರ ಹೆಸರು ಬರೆದು ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಎನ್ಕ್ವೈರಿ ನನ್ನ ತಮ್ಮನ ಹಿಂದೆನೇ ನಡೀತಾ ಇದೆ ಬಿಟ್ಟರೆ ಆ 8 ಜನರ ಬಗ್ಗೆ ಎನ್ಕ್ವೈರಿ ಯಾಕಿಲ್ಲ? ರಾಜು ಕಪನೂರ್ ಜೊತೆಗಿದ್ದ 8 ಜನರ ಹೆಸರು ಬರ್ತಾ ಇಲ್ಲ, ಅವರನ್ನು ಬಂಧನ ಮಾಡ್ತಾ ಇಲ್ಲ, ಅವರೆಲ್ಲಿದ್ದಾರೆ ಗೊತ್ತಿಲ್ಲ. ಈಗ ನನ್ನ ತಮ್ಮನೇ ಅಪರಾಧಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎಂಬಂತೆ ಟ್ರೀಟ್ ಮಾಡ್ತಾ ಇದ್ದೀರಿ. ನ್ಯಾಯ ಸಿಗದಿದ್ದರೆ ಮುಂದೆ ಹೋರಾಡೋದು ಖಚಿತ ಅಂತ ಕೂಡ ಹೇಳಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಬಗ್ಗೆ ಫೋಟೋ ಸಮೇತ TV CID ತನಿಖೆ ಅಂದ್ರೆ ಇನ್ನೂ ಬರೀ ನಮ್ಮ ತಮ್ಮನ ಬಗ್ಗೆನೇ ತನಿಖೆ ನಡೆದದ ಅನಿಸ್ತದೆ ರೀ ಸರ್. ಅವ್ರು ಯಾರು 8 ಜನ ಹೆಸರು ಬರ್ದನ್ರಿ ತಮ್ಮ, ಇನ್ನೂ ಅವ್ರದ್ದು ಬಗ್ಗೆ ಫೋಟೋ ಸಮೇತ TV ದಾಗ ಬಂದಿದ್ದು ನಾ ಅಂತೂರ ನೋಡೇ ಇಲ್ಲ ರೀ. ಹೆಸರು ಸಮೇತ ಮೆನ್ಷನ್ ಮಾಡಿಲ್ಲ ರೀ, ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರ ರೀ, ರಾಜು ಕಪ್ನೂರ್ ಅಂತ ಮಾತ್ರ. ಉಳಿದಿದ್ದು 8 ಜನದ ಏನೇನದ ರೀ, ಒಬ್ಬರದು ಹೆಸರು ಅವ್ರು ಮೆನ್ಷನ್ನು ಮಾಡಲಿಲ್ಲ, ಫೋಟೋನು ತೋರಿಸ್ಲಿಲ್ಲ. ಏನು ಅಪರಾಧಿ ನಮ್ಮ ತಮ್ಮನೇ ಇದ್ದಾನಂತೆ ಆ ಥರ ಸುಸೈಡ್ ಮಾಡ್ಕೊಂಡ್ರ ಅಂದಂಗೆ ಟ್ರೀಟ್ ಮಾಡ್ಲತ್ತಾರ ರೀ ಅವರೆಲ್ಲ. ಅದೇ CID ಬರ್ತಾ ಇದೆ ಅಂತ ಬೆಳಗ್ಗೆಯಿಂದ ಕಾಲ್ ಬರ್ಲತ್ತಿದೆ ಅಷ್ಟು ಮಾತ್ರ ಸರ್. ಇನ್ನೂ ತಕ್ಕ ಅವ್ರದ್ದು ಏನೂ ಬಂದಿಲ್ಲ, ಏನು ತನಿಖೆ ಮಾಡ್ಲತ್ತಾರಂತೂ ಗೊತ್ತಿಲ್ಲ. ಬೆಳಗ್ಗೆ ಮಾತ್ರ SP ಸರ್ ಏನೋ ಅಣ್ಣಾಗ ಕಾಲ್ ಮಾಡಿದ್ರು ಅಂತ ಬರ್ತೀವಿ ಅಂತ. ಅದ ನಂತರ ಅವ್ರದ್ದು ಇನ್ನೂ ಸರ್ ಈಗ ತನಿಖೆರ ನೋಡ್ಕೋತೀವಿ ರೀ ಸರ್, ಇವ್ರದ್ದು ಏನದ ಅಂತ ಕರೆಕ್ಟ್ ಆಗಲಿಲ್ಲ ಅಂದ್ರೆ ಮುಂದೆ CBI ಕಂಪಲ್ಸರಿ ಹೋಗೋರೇ ಇದ್ದೀವಿ ಸರ್. ನಮ್ಗೆ ನ್ಯಾಯ ಸಿಗೋ ತಕ್ಕ ನಾವು ಬಿಡಂಗಿಲ್ಲ ರೀ. ನಿನ್ನೆ ಪ್ರೆಸ್ ಮೀಟ್ದಾಗೆ ಹೇಳಿನಲ್ರಿ, ನಮಗೆ ಕರೆಕ್ಟಾಗಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದೆ ಹೋಗೋದು ಖಚಿತ ಸರ್. ಬಂದಾಗ ಕೇಳ್ತೀವಿ ರೀ, ಅವ್ರದ್ದು ಎಕ್ಸ್ಪ್ರೆಷನ್ ನೋಡ್ತೀವಿ ರೀ, ಯಾವ ಥರ ಕೊಡ್ತಾರೆ, ಯಾವ ಥರ ಟ್ರೀಟ್ ಮಾಡ್ತಾರೆ ನಮಗೆ ನೋಡಿ ಮುಂದೆ ಹೋಗ್ತೀವಿ ಸರ್. ಕಂಪಲ್ಸರಿ ಬರಿತೀವಿ ರೀ ಸರ್, ಕಂಪಲ್ಸರಿ. ಇವ್ರದ್ದೇನು ಕರೆಕ್ಟ್ ರಿಸಲ್ಟ್ ಸಿಗಲಿಲ್ಲ ಅಂತ ತಿಳ್ಕೊರಿ ಸರ್, ನಾವು ಕಂಪಲ್ಸರಿ ನಾವು ಮೋದಿಗೆ ಪತ್ರ ಬರಿತೀವಿ, CBI ತನಿಖೆ ಮಾಡಿಸ್ತೀವಿ ಸರ್. ಸಚಿನ್ ಪಾಂಚಾಳ್ ಸುಸೈಡ್ ಕೇಸ್ ತನಿಖೆ ಬಗ್ಗೆ ಅಸಮಾಧಾನವಾಗಿದೆಯಂತೆ ಅವರ ಸಿಸ್ಟರ್ಗೆ. ನಮ್ಮ ತಮ್ಮನ ಬಗ್ಗೆ ಅಷ್ಟೇ ತನಿಖೆ ಮಾಡ್ತಾ ಇದ್ದಾರೆ. ಡೆತ್ ನೋಟ್ನಲ್ಲಿ 8 ಜನರ ಹೆಸರು ಬರೆದಿದ್ದಾರೆ, ಆದರೆ ಅವರ ಹೆಸರು ಬರ್ತಾನೇ ಇಲ್ಲ ಅಂಥೇಳಿ ಮೃತ ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೆತ್ ನೋಟ್ನಲ್ಲಿ 8 ಜನರ ಹೆಸರು ಬರೆದು ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಎನ್ಕ್ವೈರಿ ನನ್ನ ತಮ್ಮನ ಹಿಂದೆನೇ ನಡೀತಾ ಇದೆ ಬಿಟ್ಟರೆ ಆ 8 ಜನರ ಬಗ್ಗೆ ಎನ್ಕ್ವೈರಿ ಯಾಕಿಲ್ಲ? ರಾಜು ಕಪನೂರ್ ಜೊತೆಗಿದ್ದ 8 ಜನರ ಹೆಸರು ಬರ್ತಾ ಇಲ್ಲ, ಅವರನ್ನು ಬಂಧನ ಮಾಡ್ತಾ ಇಲ್ಲ, ಅವರೆಲ್ಲಿದ್ದಾರೆ ಗೊತ್ತಿಲ್ಲ. ಈಗ ನನ್ನ ತಮ್ಮನೇ ಅಪರಾಧಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎಂಬಂತೆ ಟ್ರೀಟ್ ಮಾಡ್ತಾ ಇದ್ದೀರಿ. ನ್ಯಾಯ ಸಿಗದಿದ್ದರೆ ಮುಂದೆ ಹೋರಾಡೋದು ಖಚಿತ ಅಂತ ಕೂಡ ಹೇಳಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ.